ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಮೂಲಕ 10th ಸ್ಟ್ಯಾಂಡರ್ಡ್ CBSE ಒಂದು ಪೀರಿಯಡಿಕ್ ಟೆಸ್ಟ್ ಕ್ವಶನ್ ಪೇಪರ್ ಇದೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಜುಲೈ 2026 ನೋಡಿ, 40 ಮಾರ್ಕ್ಸ್, 40 ಮಾರ್ಕ್ಸ್ ಇದೆ. ಗ್ರೇಡ್ 10 ಫಸ್ಟ್ ಮೇನ್ ಪ್ಯಾಸೇಜ್ 5 ಅಂಕಗಳಿಗಿರುತ್ತೆ 5 ಮಾರ್ಕ್ಸ್ಗೆ. ಅದನ್ನು ಕ್ಲಿಯರ್ ಆಗಿದೆ, ಓದ್ಕೋಬೇಕು. ಇದೇ ರೀತಿ ಪ್ಯಾಸೇಜ್ ಇರುತ್ತೆ. ಇವೆಲ್ಲ ಫೈನಲ್ ಎಕ್ಸಾಮಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ ಕೇಳಿರೋಂಥ ಪ್ಯಾಸೇಜ್ಗಳನ್ನೇ ನೀಟಾಗೆಲ್ಲ ರೆಡಿ ಮಾಡಿ ಟೈಪ್ ಮಾಡಿ ಕೊಡ್ತಾ ಇರೋಂಥದ್ದು. ಬರೋಂಥ ಚಾನ್ಸಸ್ ಇರುತ್ತೆ ಟೆಸ್ಟ್ಗಳಿಗೂ ಎಕ್ಸಾಮ್ಗಳಿಗೂ, ನೋಡ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಮೇನು 8 ಮಾರ್ಕ್ಸ್ಗೆ 1 ವರ್ಡ್ ಗ್ರಾಮರ್ ಇದೆ. ಅಲ್ಲಿ ನೋಡ್ಬೋದು ನೀವು. ಫಸ್ಟ್ ಒನ್, ಆಗಮ ಸಂಧಿಗೆ ಸರಿಹೊಂದುವ ಪದಪುಂಜವನ್ನು ಗುರುತಿಸಿರಿ. ಅಲ್ಲಿ ಫಸ್ಟ್ ಆಪ್ಷನ್ ಇದೆ, ಕೈಯನ್ನು, ಮಳೆಯಿಂದ, ಮರವನ್ನು, ಮಗುವಿಗೆ, ಇದೆಲ್ಲ ಏನು ಹೇಳ್ತೀವಿ? ಆಗಮ ಸಂಧಿ ಅಂತ ಹೇಳ್ತೀವಿ. ಅದೇ ರೀತಿ ವೀರಾವೇಶ, ಸೆಕೆಂಡ್ ಕ್ವಶನ್, ವೀರಾವೇಶ ಯಾವ ಗ್ರಾಮರು, ಯಾವ ವ್ಯಾಕರಣಾಂಶ ಆಗುತ್ತೆ, ಯಾವ ವಾಚಕ ಆಗುತ್ತೆ ಅಂದರೆ, ಯಾವ ವಾಚಕ ಆಗುತ್ತೆ? ಗುಣವಾಚಕ. ಅದೇ ಥರ ಕ್ರಿಯಾ ಸಮಾಸ ಪದಗಳನ್ನು ಹೊಂದಿಸಿ ಬರೆಯಿರಿ. ಕ್ರಿಯಾ ಸಮಾಸ ಅಂದರೆ ಆಕ್ಷನ್ ಆಗ್ತಾ ಇರೋಂಥದ್ದು. ಹೊಗೆದೋರು, ಕೈ ಚಾಚು, ಕೈ ಮುಗಿ, ಮೋಸ ಮಾಡು, ಈ ಥರ ಪದಗಳು. ಅಲ್ಲಿ ದೀರ್ಘ ಸ್ವರ ಆ ಈ ಅಂತಿರೋಂಥದ್ದು, ಬಿ ಆಪ್ಷನ್ ತಗೋಬೇಕಾಗತ್ತೆ. ಇನ್ನು ದೇವರನ್ನು ಎಂಬ ಪದವು ದ್ವಿತೀಯ ವಿಭಕ್ತಿ ಆದರೆ ಇಂದ್ರನಿಂದ ಎಂಬ ಪದವು ಈ ವಿಭಕ್ತಿ ಆಗಿದೆ. ಇಂದ್ರನಿಂದ ಅನ್ನೋದು ಎಂಥ ವಿಭಕ್ತಿ ಗೊತ್ತಿದೆ ನಮಗೆಲ್ಲ, ಹೌದು, ತೃತೀಯ ವಿಭಕ್ತಿ. ಅದೇ ಥರ ನೆಕ್ಸ್ಟ್ ನೋಡೋದಾದರೆ 5ನೇ ಪ್ರಶ್ನೆ, ಪ್ರೇಕ್ಷಕರು ನಾಟಕವನ್ನು ನೋಡುತ್ತಿದ್ದಾರೆ. ಇಲ್ಲಿರುವ ಅಥವಾ ಈ ವಾಕ್ಯದಲ್ಲಿರುವ ಧಾತು ಏನು? ನೋಡು. ನೀನು, ನೀವು ಮಧ್ಯಮ ಪುರುಷ ಸರ್ವನಾಮವಾದರೆ ನಾನು, ನಾವು ಏನು? ಉತ್ತಮ ಪುರುಷ ಸರ್ವನಾಮ, ಆಪ್ಷನ್ ಬಿ. ನೆಕ್ಸ್ಟ್ ಹರಿಕಾರ, ಈ ಪದದ ಸಮಾನಾರ್ಥ. ಹರಿಕಾರ ಅನ್ನೋದನ್ನ ನಾವು ಭಾಗ್ಯಶಿಲ್ಪಿ ಲೆಸನಲ್ಲಿ ನೋಡ್ತೀವಿ. ಏನು? ಆಪ್ಷನ್ ಎ, ಮುಂದಾಳು. ಅದೇ ರೀತಿ ಕೆಳಗೆ ಕೊಟ್ಟಿರುವ ತತ್ಸಮ ತದ್ಭವಗಳ ಸರಿಯಾದ ರೂಪವನ್ನು ಗುರುತಿಸಿ ಬರೆಯಿರಿ. ಇದನ್ನು ನೋಡ್ಬೇಕು ನೀವು. ಅಂದರೆ ಸರಿಯಾದ ರೂಪ ಅಂದರೆ ಫಸ್ಟ್ ತದ್ಭವ ಇದೆಯಾ, ಆಮೇಲೆ ತತ್ಸಮ ಇದೆಯಾ, ಅದನ್ನು ನೋಡಬೇಕು. ಫಸ್ಟ್ ತತ್ಸಮನೇ ಇರಬೇಕು, ಆ ಥರ ಪದ ನೋಡಬೇಕಾಗತ್ತೆ. ಇಲ್ಲಿ ಜೊತೆಗೆ ಬದಲಾವಣೆ ಇರೋಂಥದ್ದು ಕೂಡ ಇರುತ್ತೆ. ಶಿರ, ಸಿರ. ಅದೇ ರೀತಿ ಯಾವುದಾಗುತ್ತೆ? ಅಂಕುಶ, ಅಂಕುಶ. ವರ್ಷ, ಹರ್ಷ ಇದೆ ಆಗಲ್ಲ. ಕಲಶ, ಗೋಪುರ ಆಗಲ್ಲ. ಹಾಗಾಗಿ ಯಾವ ಆಪ್ಷನ್ ತಗೋಬೇಕು ನಾವು? ಸಿ ಆಪ್ಷನ್ ತಗೋಬೇಕು. ಇನ್ನು ಮೇನ್ 3, ಥರ್ಡ್ ಮೈನ್ 5 ಮಾರ್ಕ್ಸ್ಗಿದೆ. ಸೂಚನೆ ಅಂತ ಬರೆಯಿರಿ. ಡೂ ಆಸ್ ಡೈರೆಕ್ಟ್. ವರ್ತಮಾನ ಕಾಲದಲ್ಲಿ ಬರೀಬೇಕು. ತಾಯಿ ಮಗುವನ್ನು ನೋಡಲು ತೊಟ್ಟಿಲ ಕಡೆ ಬಾಗಿದಳು. ಇನ್ನು ವರ್ತಮಾನ ಕಾಲದಲ್ಲಿ ನೋಡಬೇಕು. ಅಂದರೆ ವರ್ತಮಾನ ಕಾಲದಲ್ಲಿ ಅಲ್ಲಿ ಭೂತಕಾಲದಲ್ಲಿದೆ ಬಾಗಿದಳು, ಬಾಗುತ್ತಿದ್ದಾಳೆ ಅಂತ, ಅಥವಾ ಬಾಗುತ್ತಾಳೆ. ಸರಿ. ಕರ್ಮಣಿ ರೂಪದಲ್ಲಿ ಬರೆಯಿರಿ. ಸೆಕೆಂಡ್ ಕ್ವಶನ್, ಶಾನುಭೋಗರು ಮರವನ್ನು ಹತ್ತಿದರು ಅಂತಿದೆ. ಅದನ್ನ 2 ರೀತಿ ಬದಲಾಯಿಸ್ಬೋದು. ಶಾನುಭೋಗರಿಂದ ಮರವು ಹತ್ತಲ್ಪಟ್ಟಿತು ಅಂತಲೂ ಬರೀಬೋದು, ಅಥವಾ ಮರವು ಶಾನುಭೋಗರಿಂದ ಹತ್ತಲ್ಪಟ್ಟಿತು. ನಿಷೇಧಾರ್ಥಕ ರೂಪ, ಹುಡುಗರು ಮಳೆ ಬರುವಾಗ ಆಟವಾಡಿದರು. ನಿಷೇಧಾರ್ಥಕ ಅಂದರೆ ಆಟವಾಡರು. ಅದೇ ರೀತಿ ಗಾದೆ ಮಾತಿನ ಅರ್ಥ 1 ಮಾರ್ಕ್ಗೆ ಏನು ಬೇಕೋ ಅಷ್ಟು ಬರೆದ್ರೆ ಸಾಕಾಗುತ್ತೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಇನ್ನೊಂದು ಆಪ್ಷನ್ ಇದೆ, ದೇಶ ಸುತ್ತು ಕೋಶ ಓದು ಅಂತ. ಇನ್ನೊಂದು ಸ್ವಂತವಾಕ್ಯ, ಕೈ ಒಡ್ಡು ಅಂತ, ನುಡಿಗಟ್ಟಿನ ಸ್ವಂತವಾಕ್ಯ. ಕೈ ಒಡ್ಡು ಅಂದರೆ ಹಿಂಗೆ ಸುಮ್ಮನೆ ಕೈ ಮುಂದೆ ಇಡೋದಲ್ಲ, ಯಾರ ಮುಂದೆನೂ ಕೈ ಚಾಚದೆ, ಯಾರನ್ನು ಬೇಡದೆ ಕೆಲಸವನ್ನು ಅಥವಾ ಜೀವನವನ್ನು ಸಾಗಿಸುವಂಥದ್ದು ಅಂತ ಅರ್ಥ. ಆ ಥರ ಬರೀಬೇಕಾಗತ್ತೆ. ಇನ್ನು ಪತ್ರ ಲೇಖನ ಇದೆ ನೋಡಿ, ಒಂದು ಜಾಬ್ ಅಪ್ಲಿಕೇಶನ್ ಇದೆ. ಅದೇ ರೀತಿ ಇನ್ನೊಂದು ಮನವಿ ಪತ್ರ ಇದೆ, ಫಾರ್ಮಲ್ ಲೆಟರು. ಪ್ರಬಂಧಗಳಲ್ಲಿ 3 ಪ್ರಶ್ನೆಗಳಿದೆ, ಅದರಲ್ಲಿ ಯಾವುದಾದ್ರೂ ಒಂದು ಬರೀಬೋದು. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯತೆ, ಮಹಿಳಾ ಸಬಲೀಕರಣ. ಇನ್ನು ಲಿಟ್ರೇಚರ್ಗೆ ಸಂಬಂಧಪಟ್ಟಂಗೆ ಈ ರೀತಿ 1 ವಾಕ್ಯದ 3 ಪ್ರಶ್ನೆ ಇದೆ, 3-4 ವಾಕ್ಯದ್ದು 2 ಪ್ರಶ್ನೆಗಳಿದೆ.
2ಕ್ಕೆ ಬರೀಬೇಕು. ಸಂದರ್ಭ 1 ಮಾರ್ಕ್ ಇದೆ. 8, 10 ವಾಕ್ಯ 1 ಮಾರ್ಕ್ ಇದೆ. ಇದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ ಪೀರಿಯಡಿಕ್ ಟೆಸ್ಟ್, ಮಿಡ್ ಟರ್ಮು, ಪ್ರಿಪ್ರೇಟರಿ ಇವೆಲ್ಲ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಅನುಕೂಲ ಆಗುತ್ತೆ. ಚೆನ್ನಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಳ್ಳೆ ಸ್ಕೋರ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.